ಕೊನೆಗೆ ಎಷ್ಟು ಡ್ರೈನ್ ಆಗಿರ್ತೀರಿ ನೀವು ಅಂತಂದ್ರೆ ಯಾರು ಹೋಗ್ಬೇಕು ಮನೆಯಿಂದ ಅಂತ ಕೇಳಿದ್ರೆ ನಾನೇ ಹೋಗ್ಬೇಕು ಅಂತ ಅನ್ಬಿಡ್ತೀನಿ. ಇಲ್ಲ, ಆ ವಿಷಯಕ್ಕಲ್ಲ ನಾನು ಆ ಮಾತು ಹೇಳಿದ್ದು. ಅಂದ್ರೆ ಸುದೀಪ್ ಸರ್ ಸ್ಯಾಟರ್ಡೆ ಎಪಿಸೋಡಲ್ಲಿ ಹೇಳ್ತಾರೆ, ಅಂದ್ರೆ ನೀವು ಅಶ್ವಿನಿ ಅವ್ರು ಮತ್ತೆ ರಕ್ಷಿತಾ ಅವ್ರಿಗೆ ಅವ್ರಿಗೆ ಯು ಶುಡ್ ಬಿ ಥ್ಯಾಂಕ್ಫುಲ್ ಅಂತ. ನನ್ಗೆ ಆ ಪಾಯಿಂಟಲ್ಲಿ ಇವಾಗ ನಾನು ಆಡ್ತಾ ಇದ್ದೆ ಗೇಮ್ನ, ನಾನು ಓಕೆ ನಾನು ಹಿಂಗೆ ಆಡ್ತಾ ಇದ್ದೀನಿ, ಹೊರಗಡೆ ಹಿಂಗೆ ಹೋಗ್ತಿರುತ್ತೆ ಅನ್ನೋದು ನನಗೊಂದು ಗ್ರಾಫ್ ಇರುತ್ತೆ, ಅಥವಾ ನನಗೊಂದು ಕ್ಲಾರಿಟಿ ಇರುತ್ತೆ. ಸುದೀಪ್ ಸರ್ ಅದನ್ನು ಹೇಳಿದಾಗ, ಈಗ ಸುದೀಪ್ ಸರ್ ಏನೋ ಒಂದು ಹೇಳ್ತಿದ್ದಾರೆ ಅಂದರೆ ನಮ್ಮ ಗೇಮ್ ಇಂಪ್ರೂವ್ ಮಾಡೋಕ್ಕೆ ಹೇಳ್ತಾರೆ, ಹಾಳು ಮಾಡೋಕ್ಕಂತೂ ಹೇಳಲ್ಲ. ಸೊ ನಂಗೆ ಸುದೀಪ್ ಸರ್ ಏನೋ ಹೇಳ್ತಿದ್ದಾರೆ ಅಂದರೆ ಐ ವಾಸ್ ವೆರಿ ಓಕೆ, ಈಗ ಹಂಗೆ ಹೇಳಿದ್ದಾರೆ ಅಂದರೆ ಪ್ರಾಬಬ್ಲಿ ಅಷ್ಟೇ ಅನ್ಸುತ್ತೆ ಹೋಗ್ತಿರೋದು, ನಾನು ಅಷ್ಟೇನ ಅಷ್ಟೇ ಆಡ್ತಿರೋದಂತಲ್ಲ, ಮೇ ಬಿ ಅಷ್ಟೇ ಕಾಣಿಸ್ತಿರೋದು ಅನ್ಸುತ್ತೆ. ಇನ್ ಕೇಸ್ ಈಗ ನೆಕ್ಸ್ಟ್ ನಾನು ಫಿನಾಲೆಗೆ ಹೋದ್ರು, ಫೈನಲಿಸ್ಟ್ ಆದ್ರು, ಇವರಿಂದ ಅಂತ ಹೇಳ್ಸ್ಕೊಂಡು ಹೋಗೋದು ನನ್ಗೆ ಬೇಡ, ಪರವಾಗಿಲ್ಲ, ಓಕೆ ಮೇ ಬಿ ಐ ಫೇಲ್ಡ್ ಇನ್ ದ ಗೇಮ್, ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ದಟ್ ಅನ್ನೋದೇ ನನ್ನ ತಲೆಯಲ್ಲಿತ್ತು. ಯಾರು ಹೋಗಬೇಕು ಅಂತ ಕೇಳಿದಾಗ ನಾನೇ ಹೋಗಬೇಕು ಅಂತ ಅದಕ್ಕೆ ಹೇಳಿದೆ. ಅದಾದಮೇಲೆ ನಾನು ಸೇವ್ ಆಗಿದ್ದೀನಿ ಅಂತಂದಾಗ ಸುದೀಪ್ ಸರ್ ಎಲ್ಲಾನು ಹೇಳಲ್ಲ, ಅಂದರೆ ನಮಗೆ ಕರೆಕ್ಷನ್ಸ್ ಮಾಡಬೇಕಾದ್ರೆ ಪ್ರತಿಯೊಂದು ನೀವು ಹೆಂಗೆ ಆಡ್ತಿದ್ದೀರ ಅನ್ನೋ ಕ್ಲಾರಿಟಿ ಕೊಡಲ್ಲ, ಏನು ಕಮ್ಮಿ ಇರುತ್ತೆ ಅದನ್ನೇ ಹೇಳಿ ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ನಾನು ಆ ಎಪಿಸೋಡಲ್ಲಿ ನನ್ನನ್ನು ಸೇವ್ ಮಾಡಿದಾಗ ನನಗೆ ಅನಿಸಿದ್ದು ಓಕೆ ಅಷ್ಟೇ ಅಲ್ಲ, ದೇರ್ ಇಸ್ ಸಮಥಿಂಗ್ ಮೋರ್, ಅದಕ್ಕೆ ನಾನು ಸೇವ್ ಆಗಿದ್ದೀನಿ, ಐ ವಾಂಟ್ ಟು ಬಿ ಹಿಯರ್ ಅಂತ ಅನಿಸಿ. ಅಶ್ವಿನಿ ಅವರು 2.0 ಅನ್ನೋದು ಒಂದು ಚೇಂಜ್ ಮಾಡ್ಕೊತಾರೆ. ಅಂದರೆ ಅವ್ರಿಗೆ ತುಂಬ ಅವರು ಅಂದರೆ ಬಾಯಿ ಹಿಡಿತದಲ್ಲಿರಲ್ಲ, ಏನೇನೋ ಮಾತಾಡ್ಬಿಡ್ತಾರೆ, ಅದರಿಂದ ಅವರಿಗೆ ಬೇರೆಯವ್ರಿಗೆ ತುಂಬ ಹರ್ಟ್ ಆಗಿರುತ್ತೆ, ಇಲ್ಲ ಮನೇಲಿ ಏನೋ ತುಂಬ ಗಲಾಟೆ ಆಗಿರುತ್ತೆ. ಈ ಥರದ್ದೆಲ್ಲ ಇರುವಾಗ ಅವ್ರು ಏನು ಮಾಡ್ತಾರೆ, ನನ್ನನ್ನು ನಾನು ಚೇಂಜ್ ಮಾಡ್ಕೊತೀನಿ ಅಂತ 2.0 ಅನ್ನೋದನ್ನು ಕೊಟ್ಕೊತಾರೆ. ಮನೇಲಿರೋ ಸಾಕಷ್ಟು ಜನ ಅದನ್ನು ಒಪ್ಕೊತಾರೆ, ಬಹುಶಃ ಅಶ್ವಿನಿ ಅವ್ರು ಚೇಂಜ್ ಆಗಿರ್ಬೋದು ಅಂತ. ಥ್ರೂಔಟ್ ಸೀಸನ್ನು ಅದನ್ನು ಒಪ್ಕೊಂಡೇ ಇರೋ ಏಕೈಕ ವ್ಯಕ್ತಿ ಅಂದರೆ ನೀವು ಒಬ್ಬರೇ ಅನ್ಸುತ್ತೆ. ನೀವು ಮತ್ತೆ ಗಿಲ್ಲಿನೂ ಅವಾಗ ಹೇಳಿರ್ತಾರೆ, ಬಟ್ ನೀವು ತುಂಬ ಸ್ಟ್ರಾಂಗಾಗಿ ಹೇಳ್ತೀರಿ ಅದನ್ನು, ಇಲ್ಲ ಅಶ್ವಿನಿ ಅವ್ರು ಎಲ್ಲೂ ಚೇಂಜ್ ಆಗಿಲ್ಲ ಅಂತ. ನಿಮಗೆ ಯಾಕೆ ಹಂಗೆ ಅನ್ನಿಸ್ತು ಅಂತ? ನಾನು ಗೇಮ್ ಥರ ನೋಡಿದೆ. ಈಗ ಓಕೆ ದಿಸ್ ಈಸ್ ಒನ್ ವರ್ಷನ್, ಪ್ರಾಬಬ್ಲಿ ಈಗ ಚೇಂಜ್ ಮಾಡಿಕೊಂಡ್ರೆ ಅಗೇನ್ ಇಟ್ಸ್ ಅ ಗೇಮ್ ಸ್ಟ್ರಾಟಜಿ ಅನ್ನೋದು ನಂಗೆ ಗೊತ್ತಿತ್ತು, ಅಂದರೆ ನಾನು ಅರ್ಥ ಮಾಡ್ಕೊಂಡಿದ್ದು. ತುಂಬ ಜನ ಆ ವೀಕಲ್ಲಿ ಅವ್ರಿಗೆ ಉತ್ತಮ ಕೊಡ್ತಾರೆ ಆ ಚೇಂಜಸ್ ಆಗಿದೆ ಅಂತ. ನಾನು ಹೆಂಗೆ ಬಿಲೀವ್ ಮಾಡ್ತೀನಿ ಅಂತಂದರೆ, ಹೊರಗಡೆ ಆಗಲಿ ಬಿಗ್ ಬಾಸ್ ಮನೆ ಒಳಗಡೆ ಆಗಲಿ, ಒಂದು ಪರ್ಸನ್ ಚೇಂಜ್ ಆಗೋದಕ್ಕೆ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಟೈಮ್ ಬೇಕು. ಇಮಿಡಿಯೇಟ್ ಚೇಂಜ್ ಅಂತಂದರೆ ನನಗೆ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಅದನ್ನು ನಿಜ ಅಂತ ನಂಬೋಂಥ ವ್ಯಕ್ತಿ ನಾನಲ್ಲ. ಸೊ ಗೇಮಲ್ಲೂ ನನಗೆಲ್ಲೋ ಒಂದು ಕಡೆ ಅವ್ರು ಚೇಂಜ್ ಆಗಿದ್ದಾರೆ ಅಂತ ನನಗೆ ಅನಿಸಿರ್ಲಿಲ್ಲ, ಹಾಗಾಗಿ ಚೇಂಜ್ ಆಗಿಲ್ಲ ಅನ್ನೋದೇ ನನ್ನ ಕೊನೆವರೆಗೂ ನನಗಿತ್ತು. ಅಂದರೆ ಅವ್ರು ಬಂದೇನೋ ಹೇಳಲೇಬೇಕು, ಬಾಯಿ ಬಿಟ್ಟೇ ಹೇಳಬೇಕು ಚೇಂಜ್ ಆಗಿದ್ದೀವಿ ಅನ್ನೋದಕ್ಕಲ್ಲ, ಥ್ರೂ ಆ್ಯಕ್ಷನ್ಸ್ ಆಲ್ಸೋ ವಿಲ್ ಗೆಟ್ ಟು ನೋ. ಬಟ್ ಮೇ ಬಿ ನಾನು ನೋಡ್ತಿದ್ದ ರೀತಿ, ಅಥವಾ ಆ ಕಾಂಪಿಟೇಷನ್ ಅಥವಾ ಕಾಂಪಿಟೇಟರಾಗಿ ನೋಡ್ತಿದ್ದ ರೀತಿಯಲ್ಲಿ ನನಗೆಲ್ಲೋ ಚೇಂಜ್ ಆಗಿದ್ದಾರೆ ಅಂತ ಅನಿಸಿರ್ಲಿಲ್ಲ, ಹಾಗಾಗಿ ಚೇಂಜ್ ಆಗಿದ್ದಾರೆ ಅಂತ ಹೇಳಲಿಲ್ಲ.